ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ನಾನಿವತ್ತು ಒಂದು ಮದುವೆಗೆ ಬಂದಿದ್ದೀನಿ. ಈ ಮದುವೆಯಲ್ಲಿ ಮದುವೆ ಗಂಡಿಗೂ ಮದುವೆ ಹೆಣ್ಣಿಗೂ ಮದುವೆ ಮಾಡಿಸ್ತಾ ಇರೋರಿಗೂ ಮದುವೆ ಇಷ್ಟ ಇಲ್ಲ, ಆದರೂ ಮದುವೆ ಆಗ್ತಾ ಇದೆ. ಹಾಗಾದರೆ ಏನಿದು ಮದುವೆ ಕತೆ, ಯಾವ ಫ್ಯಾಮಿಲಿಯ ಮದುವೆ ಇದು, ಏನಂತ ತಿಳ್ಕೊಬೇಕು ಅಂದರೆ ನಾನು ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಅವರನ್ನೇ ಕೇಳ್ತಾ ಹೋಗೋಣ ಬನ್ನಿ. ವೀಕ್ಷಕರೇ, ನನ್ನ ಜೊತೆ ಈಗ ಪವಿತ್ರ ಬಂಧನ ಸೀರಿಯಲಿನ ಹೀರೋ ಹಾಗೂ ಹೀರೋಯಿನ್ ಇದ್ದಾರೆ. ಫೈನಲಿ ಅವರು ಮದುವೆ ಆಗ್ತಾ ಇದ್ದಾರೆ. ಮದುವೆ ಒಬ್ರನ್ನೊಬ್ರನ್ನ ಕಂಡ್ರೆ ಆಗಲ್ಲ ಅನ್ನೋಷ್ಟು ಸಿಟ್ಟು ಕೋಪ ಸೀರಿಯಲಲ್ಲಿ ನೋಡ್ತಾ ಇದ್ವಿ. ಆದರೆ ಸಡನ್ ಆಗಿ ಇಬ್ಬರು ಮದುವೆ ಆಗ್ತಾ ಇದ್ದಾರೆ. ಏನಿದು ಕತೆ ಅಂತ ಅವರನ್ನೇ ಕೇಳೋಣ. ಏನು ಕತೆ ಇದು? ಮ್ಯಾಮ್, ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಯ ಸಂದರ್ಭ ಹಾಗೆ ಮಾಡಿಬಿಡ್ತು. ನನ್ನ ತಮ್ಮಂಗೊಂದು ಪ್ರಾಮಿಸ್ ಕೊಟ್ಟಿರ್ತೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಪವಿತ್ರ ಅವ್ರನ್ನ ಅಂತ. ಬಟ್ ಸಿಚುವೇಶನ್ ಹೇಗಿರುತ್ತೆ ಅಂದರೆ ಅನಿರೀಕ್ಷಿತವಾಗಿ ನಾನು ಆ ಸ್ಟೆಪ್ ತೊಗೊಳ್ಬೇಕಾಗತ್ತೆ. ಸೊ ಅವಳನ್ನ ಸೇವ್ ಮಾಡೋಕ್ಕೆ ಹೋಗಿ ನಾನು ತಾಳಿ ಕಟ್ಟಿ ಮದುವೆ ಆಗಿಬಿಡುತ್ತೆ. ಪವಿತ್ರ ಅವರೇ, ನೀವು ಸೀರಿಯಲಲ್ಲಿ ದೇವ್ ಆ್ಯಟಿಟ್ಯೂಡ್ ಕಂಡ್ರೆ ಆಗಲ್ಲ, ತುಂಬ ಕೊಬ್ಬಿನ ಮನುಷ್ಯ ಅಂತೆಲ್ಲ ನೀವು ಹೇಳ್ತಾ ಇರ್ತೀರಾ. ನೋಡಿ, ವಿಧಿ ಬರಹ ಹಣೆ ಬರಹ ಅವ್ರ ಜೊತೆಗೆ ಗಂಟು ಹಾಕ್ತಾ ಇದೆ. ಏನು ಹೇಳ್ತೀರಾ? ಸೊ ಹಣೆ ಬರಹ ಹೇಗೆ ಬರುತ್ತೆ ಹಾಗೆ ಅದನ್ನು ಸ್ವೀಕರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೀಗಾಗಿದೆ, ಏನೂ ಮಾಡೋಕ್ಕಾಗಲ್ಲ. ಹೇಗೆ ಬಂದಿದೆಯೋ ಹಾಗೆ ಸ್ವೀಕರಿಸ್ತೀನಿ ಅದನ್ನು. ತಿಲಕನ್ ಮಿಸ್ ಮಾಡ್ಕೊತಾ ಇಲ್ವಾ? ವೀವರ್ಸ್ ಕಡೆಯಿಂದ ಕೇಳ್ತಾ ಇದ್ದೀರಿ. ಆಫ್ಕೋರ್ಸ್ ಎಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ ತಿಲಕ್ನ. ನೀವು ನಮ್ದು ಸೀರಿಯಲ್ ನಾವು ನೋಡ್ತಾ ಇದ್ದರೆ ತುಂಬ ಪಾಶ್ ಈ ಥರದ ಫ್ಯಾಮಿಲಿ ಅನಿಸುತ್ತೆ. ಬಟ್ ಅಣ್ಣಯ್ಯ ತಮ್ಮಯ್ಯ ಇದು ಹೆಂಗೆ? ಇದು ನನಗೆ ವಿಲನ್ ಮೂವಿ ಅದರಲ್ಲಿ ಅಣ್ಣಯ್ಯ ತಮ್ಮಯ್ಯ, ಅದು ಸುದೀಪ್ ಮತ್ತು ಶಿವಣ್ಣ, ಅದು ಕಾಂಬಿನೇಷನ್ ನೋಡಿದ್ದೀರಾ ನೀವು? ಯಾಕೆ ಪಾಶ್ ಆಗಿರೋರು ಅಣ್ಣಯ್ಯ ತಮ್ಮಯ್ಯ ಅಂತ ಕರಿಬಾರ್ದು ಅಂತ ಇದೆ. ಬ್ರೋ ಡ್ಯೂಡ್ ಹಿಂಗಿರುತ್ತೆ. ನಾವು ಕನ್ನಡದವರು. ಓಕೆ, ನಮ್ಗೆ ಅದೇ ಇಷ್ಟ, ಅಣ್ಣಯ್ಯ ತಮ್ಮಯ್ಯ ಅಂತಲೇ ಕರಿತೀವಿ. ಆಫ್ ದ ಕ್ಯಾಮ್ರಾ ಅಂತ ಬಂದರೆ ನಿಮ್ಮದು ಮತ್ತು ತಿಲಕ್ ಅವ್ರದ್ದು ಹೆಂಗೆ ವರ್ಕ್ ಆಗುತ್ತೆ ಕಾಂಬಿನೇಷನ್? ನಮ್ಮದು ಆನ್ ಕ್ಯಾಮ್ರಾ ಆಫ್ ಕ್ಯಾಮ್ರಾ ಸೇಮ್. ಅವನನ್ನು ಅಣ್ಣಯ್ಯ ಅಂತಲೇ ಕರಿತಾನೆ, ನಾನು ಅವನ್ನ ತಮ್ಮಯ್ಯ ಅಂತಲೇ ಕರಿತೀನಿ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ರ್ಯಾಪೋ ಬಿಲ್ಡ್ ಆಗಬೇಕು ಅಂದಾಗ ಬರೀ ಸೆಟ್ಟಲ್ಲಿ ಬಂದಾಗ ಅದು ಆ್ಯಕ್ಷನ್ ಹೇಳಿದಾಗ ತಮ್ಮಯ್ಯ ಅಂತ ಕರೆಯುವಾಗ ಅದು ಆಡಾಗಿ ಕಾಣಿಸ್ಬಾರ್ದು ಅಂತ ನಾವು ಆಫ್ ಕ್ಯಾಮ್ರಾನು ಅವನ ಹೆಸರು ತಿಲಕ್ ಅನ್ನೋದು ಮರ್ತೇ ಬಿಟ್ಟಿದ್ದೇನೆ. ತಮ್ಮಯ್ಯ ಅಂತಲೇ ಕರೆಯೋದು, ಅವನು ನನ್ನ ಅಣ್ಣಯ್ಯ ಅಂತಲೇ ಕರಿತಾನೆ. ನೀವು ಪವಿತ್ರ ಅವರೇ, ನೀವು ಹೆಂಗೆ ತಮ್ಮಯ್ಯನಿಗೆ ಕನೆಕ್ಟ್ ಆದ್ರಿ ಇದೆಲ್ಲ ನಾವು ನೋಡಿದ್ವಿ. ಬಟ್ ಫೈನಲಿ ತಮ್ಮಯ್ಯನ ಅಂದರೆ ಇವರ ತಮ್ಮಯ್ಯನ ನೀವು ಮದುವೆ ಆಗ್ತಾ ಇಲ್ಲ, ನಿಮ್ಮನ್ನು ಕಿಡ್ನ್ಯಾಪ್ ಮಾಡ್ಕೊಂಬಂದು ಒಂದು ಸೀರಿಯಲಲ್ಲಿ ಮೂರು ಮದುವೆ ಮೇ ಬಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ. ಹೆಂಗೆ ಅನ್ಸುತ್ತೆ ನಿಮಗೆ? ಸೊ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮದುವೆಗೆ ಕರ್ಕೊಂಬಂದಿದ್ದಾರೆ ಅಂತ. ಪೂಜೆ ಅಂತ ಸುಳ್ಳು ಹೇಳಿ ನಾನು ಕರ್ಕೊಂಬಂದ. ಅಲ್ಲ, ಪವಿತ್ರ ಅವ್ರಿಗೆ ಏನಾದರೂ ಮಾಡಿ ಮದುವೆ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಹೌದು, ಬಟ್ ಮನೋಜನ್ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಬಂದಿದ್ದು. ಬಟ್ ವಿಧಿ ಬರಹ ಹೇಗಿದೆ ಅಂತ ನೋಡಿ, ದೇವ್ ಜೊತೆ ಮದುವೆ ಆಯಿತು. ಅಲ್ಲ, ಮನೋಜ್ ಅವರನ್ನು ಈಗ ನಾನು ಮಾತಾಡಿಸ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಪವಿತ್ರಂಗೂ ನನ್ನನ್ನು ಕಂಡ್ರೆ ಇಷ್ಟ ಇದೆ, ಆದ್ರೆ ಅವ್ರು ಹೇಳ್ಕೊತಾ ಇಲ್ಲ ಅಂತ ಹೇಳ್ತಾರೆ. ಹೌದಾ, ನಿಮ್ಗೆ ಇಷ್ಟ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ನನ್ನ ಮನಸ್ಸಲ್ಲಿ ನನ್ನ ಸೀನಿಯರಿಗೆ ಬಿಟ್ಟು ಇನ್ಯಾರಿಗೂ ಜಾಗ ಇಲ್ಲ. ಈಗ ಸೀರಿಯಲಲ್ಲಿ ತಿಲಕ್ ಅವರ ಕ್ಯಾರೆಕ್ಟರ್ ಎಂಡ್ ಆಗಿದೆ. ಸೊ ಕ್ಯಾರೆಕ್ಟರ್ ಎಂಡ್ ಆಗಿರೋದ್ರಿಂದ ಪ್ರಾಬಬ್ಲಿ ಅವರು ಸೆಟ್ಟಿಗೆ ಬರೋದಿಲ್ಲ. ಲಾಸ್ಟ್ ಡೇಸ್ ಶೂಟಿಂಗ್ ಇರತ್ತಲ್ಲ, ಅವತ್ತಿಂದ ಏನಾದರೂ ಎಮೋಷ್ನಲಿ ಬೇಜಾರಾಯ್ತಾ? ಆ ಥರದ್ದು ಏನಾದರೂ ಇನ್ಸಿಡೆಂಟ್ಸ್ ಆಯ್ತಾ? ಅವನು ಎಲ್ಲರ ಜೊತೆನೂ ಬೇಜಾರು ಮಾಡ್ಕೊಂಡ. ಸ್ವಲ್ಪ ಅದು ಒಂಥರ ಅವ್ನು ಇರೋದೇ ಸ್ವಲ್ಪ ಮಗು ಥರ, ತುಂಬ ಸಾಫ್ಟ್ ಆಗಿರ್ತಾನೆ. ಸೊ ಅಳೋ ಥರ ಮುಖ ಮಾಡ್ಕೊಂಡಿದ್ದ. ಬಟ್ ನನ್ನ ಜೊತೆ ಬಂದಾಗ ನಾನು ಹೇಳ್ಬಿಟ್ಟೆ, ನೀನು ಈ ಥರ ಎಲ್ಲ ನನ್ನ ಜೊತೆ ಇರಬೇಡ, ಬಿಕಾಸ್ ನಾವು ವಾಪಸ್ ಸಿಗ್ತೀವಿ, ನಾವು ಹೊರಗಡೆ ಹೋದ್ಮೇಲೆ ನಾವು ಸಿಗ್ತಾ ಇರ್ತೀವಿ, ನಿನ್ನ ಬಾಯೆಲ್ಲ ಹೇಳ್ಬಿಟ್ಟು ನನಗೆ ಹೋಗಬೇಡ, ಹೋಗು ಅಂತ ಹೇಳಿ ಕಳಿಸ್ತೆ. ಪವಿತ್ರ ಅವರೇ, ನಿಮಗೆ ಆ ಡೇ ನೀವಿದ್ರ ಸೆಟ್ಟಲ್ ಇದ್ದೆ. ಸೊ ತಿಲಕ್ ಹೇಗೆ, ಯಶಸ್ ಹೇಗೆ ಅಂತಂದರೆ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ಸ್ಕೊಂಡು ಇಡೀ ಸೆಟ್ನ ಹ್ಯಾಪನಿಂಗ್ ಆಗಿ ಇಟ್ಟಿರ್ತಿದ್ರು ಯಾವಾಗ್ಲೂ. ಸೊ ಬಟ್ ತುಂಬ ಏನು ಬೇಜಾರಾಗಲಿಲ್ಲ, ಯಾಕಂತಂದರೆ ಹೊರಗಡೆ ಸಿಗ್ತಾ ಇರ್ತೀವಿ, ಸೆಟ್ಟಲ್ಲಿ ಸಿಗಲ್ಲ ಅಷ್ಟೇ. ಆಲ್ ಆಫ್ ಅಸ್ ಹ್ಯಾವ್ ಆಲ್ರೆಡಿ ಬಿಕಮ್ ವೆರಿ ಕ್ಲೋಸ್ ಟು ಯಶಸ್. ಸೊ ಹೊರಗಡೆ ಅಂತೂ ಸಿಗ್ತಿರ್ತೀವಿ. ಸೊ ತುಂಬ ಏನು ಬೇಜಾರಾಗಲಿಲ್ಲ. ಸೆಟ್ಟಲ್ಲಿ ಸಿಗಲ್ಲ ಅಂತ ಒಂದು ಬೇಜಾರಾಯಿತು, ಅದು ಬಿಟ್ಟರೆ. ಈಗ ಪವಿತ್ರ ಬಂಧನ ಸೀರಿಯಲಿನ ಕಥೆಯ ಬಗ್ಗೆ ಮಾತಾಡ್ತಾನೆ ಹೋದ್ರೂ ಪವಿತ್ರ ಲೈಫಲ್ಲಿ ಆಗುವಂಥ ಸಿಚುವೇಶನ್ ಪ್ರಾಬಬ್ಲಿ ನಿಜ ಜೀವನದಲ್ಲಿ ಯಾವ ಹೆಣ್ಮಕ್ಳಿಗೂ ಆ ರೀತಿ ಆಗಬಾರ್ದು. ಯಾಕಂದರೆ ಒಬ್ಬರನ್ನ ಇಷ್ಟಪಟ್ಟು ತುಂಬ ಫೇಸ್ ಮಾಡಿ ಮದುವೆವರೆಗೂ ಕರ್ಕೊಂಬರ್ತೀರಾ, ಮದುವೆ ದಿನ ಪ್ರೀತಿ ಮಾಡಿದಂಥ ವ್ಯಕ್ತಿ ಇರೋಲ್ಲ. ಸೊ ನಿಮಗೆ ಆ ಸೀನನ್ನು ನೀವು ಮಾಡಬೇಕಾದ್ರೆ ನಿಮಗೆ ಪರ್ಸ್ನಲಿ ಏನಾದರೂ ಬೇಜಾರಾಯ್ತಾ? ಹಿಂಗೆ ಆಗಬಾರ್ದಿತ್ತು ಅಂತ? ಅಂದರೆ ಅವತ್ತು ಒಂಥರ ಇಡೀ ಸೆಟ್ಟಲ್ಲಿ ಅಂದರೆ ಮದುವೆ ಮನೆಯಲ್ಲಿ ಹೇಗಾಗೋಗ್ಬಿಟ್ಟಿತ್ತು ಅಂತಂದರೆ
ಒಳಗಡೆ ಕೂತ್ಕೊಂಡು ಇವ್ರು ಫಸ್ಟ್ ಇವ್ರು ಕರ್ಕೊಂಡು ಬಂದು ಅಳೋದು, ರಾಧಿಕಾ ಅವ್ರು ಅಳೋದು ಇದೆಲ್ಲ ಇದ್ದಾಗ ಒಳಗಡೆ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರುವಾಗಲೇ ಒಂಥರ ಆ್ಯಂಗ್ಸೈಟಿ ಬಂದುಬಿಟ್ಟಿತ್ತು ನನಗೆ ಅದನ್ನೆಲ್ಲ ಕೇಳಿಸ್ಕೊಂಡು. ಅಲ್ಲಿ ಹೋಗ್ತಿದ್ದಂಗೆ ಒಂಥರ ಎಲ್ಲರೂ ಅಳೋ ಥರ ಒಂಥರ ಫುಲ್ಲು ಅದು ವೈಬ್ಸ್ ಅದೇ ಥರ ಇತ್ತಲ್ಲ, ನಿಜವಾಗ್ಲೂ ಅಳು ಬರ್ತಾಯಿತ್ತು. ನಿಜವಾಗ್ಲೂ ಬೇಜಾರು ಮಾಡ್ಕೊಂಡಿದ್ವಿ. ಆಮೇಲಿಂದ ಕಟ್ ಅಂತ ಹೇಳಿದ್ಮೇಲೂ ಫೇಸ್ ಹಾಗೇ ಇತ್ತು ಎಲ್ಲರದೂ. ಆ್ಯಕ್ಚುಲಿ ಆ ಸೀನ್ಸನ್ನು ನೋಡಿದ್ರೆ ತುಂಬ ನ್ಯಾಚುರಲ್ ಆಗಿ ಬಂದಿದೆ ಅಂತ, ಅಂದರೆ ಎಲ್ಲರೂ ಇನ್ವಾಲ್ವ್ ಆಗಿದ್ದು ಗೊತ್ತಾಗ್ತಾ ಇತ್ತು. ಸೊ ಪ್ರಾಬಬ್ಲಿ ಕಷ್ಟ ಆಯ್ತು ಅನ್ಸುತ್ತಲ್ಲ ಆ್ಯಕ್ಟ್ ಮಾಡಬೇಕಾದ್ರೆ. ಹೌದು, ಅಂದರೆ ಆ್ಯಕ್ಟ್ ಮಾಡೋದಕ್ಕೆ ಕಷ್ಟ ಅನ್ನೋದಕ್ಕಿಂತ ಅಂದರೆ ತಿಲಕ್ನ ಹಾಗೆ ಆ ಥರ ಆ ಸೀನಲ್ಲಿ ಆ ಥರ ನೋಡೋದಕ್ಕೆ ಕಷ್ಟ ಆಯಿತು. ಹೌದು, ತಿಲಕ್ ಅವರನ್ನು ಅಂದರೆ ಅಂದರೆ ನಮ್ಮ ಸೀರಿಯಲಲ್ಲಿ ಕ್ಯಾರೆಕ್ಟರ್ ಏನಿದೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಬಂದಾಗೆಲ್ಲ ನಾನು ನೋಡಿದಾಗ ನನಗೆ ಅನಿಸಿದ್ದು ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ ಅನಿಸುತ್ತೆ. ಹಾಗೆ ಜಾಲಿಯಾಗಿ ಎಲ್ಲರ ಹತ್ರ ನಕ್ಕೊಂಡು ನಗಾಡ್ಕೊಂಡು ಇರ್ತಾರೆ ಅನಿಸುತ್ತೆ. ಸೊ ಅಂಥ ಮನುಷ್ಯ ಸೀರಿಯಸ್ ಆಗಿ ಆ ರೀತಿ ಮಲಗಿದಾಗ ಪ್ರಾಬಬ್ಲಿ ಬೇಜಾರಾಗಿ. ಹೌದು, ಈಗ ಇಫ್ ಅವರು ಹೌದು ನಿಮ್ಮ ಆ ಕ್ಯಾರೆಕ್ಟರ್ನ ಎಂಡ್ ಆಗಿಬಿಟ್ಟಿದೆ ಸೀರಿಯಲಲ್ಲಿ, ಏನೋ ಒಂದು ಮ್ಯಾಜಿಕ್ ಆಗಿ, ಯಾಕಂದರೆ ಸಮ್ ಟೈಮ್ ಸೀರಿಯಲ್ಸಲ್ಲಿ ಏನೇನೋ ಆಗುತ್ತೆ, ಸತ್ತಿದ್ದವರು ಇನ್ನೊಂದು ರೂಪದಲ್ಲಿ ಹಾಗೆಲ್ಲ ಬರೋದಿರುತ್ತೆ. ಆ ಥರ ಏನಾದರೂ ಈ ಸೀರಿಯಲಲ್ಲಿ ಬಂದುಬಿಟ್ರೆ ನಿಮ್ಮ ರಿಯಾಕ್ಷನ್ಸ್ ಹೆಂಗಿರುತ್ತೆ? ಬಂದರೆ ಒಳ್ಳೇದೇ, ಬಿಕಾಸ್ ನಮಗೂ ವಿ ಆರ್ ಆಲ್ ಮಿಸ್ಸಿಂಗ್ ತಿಲಕ್ ಆ್ಯಕ್ಚುಲಿ. ಸೊ ಡೈರೆಕ್ಟರ್ ತಲೆಯಲ್ಲಿ ಏನಿದೆ, ಬರ್ತಾ ಇದ್ದಾರೆ, ಚಾನ್ಸೇ ಇಲ್ಲ ಅಂತ. ಡೈರೆಕ್ಟರ್ ತಲೆಯಲ್ಲಿ ಏನು ಪ್ಲಾನ್ಸ್ ಇದೆ ಯಾರಿಗೂ ಲೈಕ್ ವಿ ಕಾನ್ ಸೇ ಎನಿಥಿಂಗ್. ಆ್ಯಂಡ್ ಆಲ್ಸೋ ಇವ್ರು ಹೇಳ್ತಿದ್ರು ಈಗ 3 days ಅಲ್ಲ 1 ವೀಕಿಂದ ನಾವು ಶೂಟ್ ಮಾಡಿರೋದ್ರ ಬಗ್ಗೆ ಹೇಳಬೇಕಂದ್ರೆ ಲಿಟ್ರಲಿ ಒಂದು ಸಾವು ಮನೆ ಥರನೇ ಫೀಲ್ ಮಾಡಿದ್ದೀವಿ ನಾವು. ಒಂದು ಹಾಸ್ಪಿಟಲ್ ಸೀನಿಂದ ಹಿಡಿದು ಅಲ್ಲಿ ಬಾಡಿ ತೊಗೊಂಡು ಬಂದು ಅದನ್ನ ಅಲ್ಲಿ ಇಟ್ಟು ಎಲ್ಲರೂ ಅಳ್ತಿರೋದ್ರಿಂದ ಹಿಡಿದು ಯಾರೋ ಸತ್ತೋಗಿದ್ದಾರೆ ಅಂತಲೇ ನಮಗೆ ಆ ಫೀಲಲ್ಲೇ ಇದ್ದೀವಿ ನಾವು. ಬಿಕಾಸ್ ಆಕ್ಸಿಡೆಂಟ್ ಆಗಿರೋ ಸಮಯದಿಂದ ಅವನ ಚಿತೆಗೆ ನಾನು ಬೆಂಕಿ ಇಡೋವರೆಗೂ ಇಟ್ ವಾಸ್ ಲೈಕ್ ಯಾರೋ ನಮ್ಮವರೇ ಯಾರೋ ಹೋಗ್ಬಿಟ್ಟಿದ್ದಾರೆ, ಆ ಮೈಂಡ್ಸೆಟ್ಟಲ್ಲೇ ಇದ್ವಿ, ಅದನ್ನೇ ಯೋಚನೆ ಮಾಡ್ತಿದ್ವಿ. ಈವನ್ ಸೀನ್ ಮುಗಿದ್ಮೇಲೆ ಮನೆಗೆ ಹೋಗ್ಬೇಕಾದ್ರು ಲೇಟ್ ನೈಟ್ ಶೂಟ್ ಮುಗಿಸ್ಕೊ ಹೋದಾಗಲೂ ನಾಳೆ ಏನು ಸೀನ್ ಇರುತ್ತಪ್ಪ ಪುನಃ ಆಳಬೇಕು, ಅದು ಒಂಥರ ಗೋಳಾಟ ಅಂತಾರಲ್ಲ, ಆ ಥರನೇ ಒಂದು ವಾರ ಪೂರ್ತಿ ಹಂಗೆ ಇತ್ತು. ಸೆಟ್ಟಲ್ಲಿ ಯಾರು ಈ ಅಳೋ ಸೀನ್ಸ್ ಎಲ್ಲ ಬಂದಾಗ ತುಂಬ ಟೇಕ್ಸ್ ಅಂತ ತಗೋತಾರೆ? ಇಲ್ಲಾಂದರೆ ಜನರಲ್ ಒಂದು ಸೀನ್ಸ್ ಯಾವುದೋ ಬರ್ತಾ ಇದೆ ಅಂದರೆ ತುಂಬ ರೀಟೇಕ್ಸ್ ಯಾರ್ದಾಗುತ್ತೆ? ಮನೋಜದಂತ ಅಲ್ಲಿ ಹೇಳ್ತಾ ಇದ್ರು ಅವರಮ್ಮ. ನಂಗೆ ಇವ್ರ ಮನೆಯದ್ದು ಗೊತ್ತಿಲ್ಲ, ಬಿಕಾಸ್ ನಾವು ದೇಶ್ಮುಖ್ ಫ್ಯಾಮಿಲಿಯಿಂದ ಬರ್ತೀವಿ. ಓ ದೇಶ್ಮುಖ್ ಫ್ಯಾಮಿಲಿ, ಓಕೆ. ಸೊ ಇವ್ರ ಮನೇಲಿ ಗೊತ್ತಿಲ್ಲ. ನಮ್ಮ ಮನೇಲಿ ಪ್ರಾಬ್ಲಿ ಇನಿಷಿಯಲ್ ಡೇಸಲ್ಲಿ ನಾನೇ ತಗೋತಿದ್ದೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಂಪೇರಿಟಿವ್ಲಿ ಐ ಥಿಂಕ್ ಇವಾಗ ಎಲ್ಲರೂ ಈಕ್ವಲ್ ಇದ್ದಾರೆ. ಆ್ಯಕ್ಚುಲಿ ಆ ಥರ ತುಂಬ ಟೇಕ್ಸ್ ಅನ್ನೋ ಥರ ಆಗಿಲ್ಲ ಯಾವತ್ತೂ. ಯಾಕಂತಂದರೆ ಮಧು ಸರ್ ಯಾವಾಗಲೂ ಚಿಕ್ಕ ಚಿಕ್ಕ ಶಾರ್ಟ್ಸ್ನೇ ಇಡ್ತಾರೆ, ತುಂಬ ಲಾಂಗ್ ಶಾರ್ಟ್ಸ್ ಯಾವುದೂ ಇಡಲ್ಲ. ಸೊ ಎಲ್ಲ ಜಾಸ್ತಿ ಟೇಕ್ಸ್ ತೊಗೊಳ್ಳೋ ಅಂತ ಮರ್ತೋಗುತ್ತೇನೋ, ಜಾಸ್ತಿ ಲಾಂಗ್ ಶಾರ್ಟ್ಸ್ ಇದೆಯೇನೋ ನೆನ್ಪಿಟ್ಕೋಬೇಕು ಅನ್ನೋ ಥರ ಏನಿಲ್ಲ. ಸೊ ಜಾಸ್ತಿ ಟೇಕ್ಸ್ ಯಾರೂ ತೊಗೊಳ್ಳಲ್ಲ ನನ್ನ ಪ್ರಕಾರ. ಕಷ್ಟ ಆಗಿದ್ದು ಡೈಲಾಗ್ ಯಾವುದಾದ್ರೂ ಇದೆಯಾ? ತೊದಲುತ್ತಾ ಇದ್ದೀನಿ ಹೇಳೋಕ್ಕಾಗ್ತಾಯಿಲ್ಲ ಅನ್ನೋಂಥ ಡೈಲಾಗ್ ಯಾವುದಾದ್ರು ತೀರಾ ಕನ್ನಡ ಯೂಸ್ ಮಾಡಿದಾಗ? ಕೆಲವು ವರ್ಡ್ಸ್ ನಾನು ಮಾಮೂಲಿ ಮಾತಾಡುವಾಗ ಯೂಸೇ ಮಾಡಿರಲ್ಲ. ಈಗ ನನ್ನನ್ನು ಈ ಸಂಕಟಕ್ಕೆ ಸಿಲುಕಿಸ್ಬಿಟ್ಟಿದ್ದೀರಾ ಅಂತೆಲ್ಲ ಇರುತ್ತೆ. ಓಕೆ, ಅದು ರೈಟರ್ ಬರೆದ್ಬಿಟ್ಟಿರ್ತಾರೆ, ನಾವು ಹಾಗೆ ತಗೊಳ್ಳಿ ಅಂತ ಬೇರೆ ಹೇಳ್ಬಿಟ್ಟಿರ್ತಾರೆ. ಸೊ ಅಲ್ಲಿ ಒಂದು ಕಡೆ ಸ್ಟಕ್ ಆಗಿಬಿಡ್ತೀವಿ, ಮುಂದಕ್ಕೆ ಹೋಗೋದೇ ಇಲ್ಲ. ಅದೊಂದು ಆ ವರ್ಡ್ ಬಂದ ತಕ್ಷಣ ಈಗಲೂ ಅದು ಹೇಳೋಕ್ಕಾಗ್ತಿಲ್ಲ. ಸೊ ಸಂಕಟ ಪದದ ಕೇಳಿದ ತಕ್ಷಣ ಅವ್ರಿಗೆ ಸಂಕಟಕ್ಕೆ ಸಿಲುಕಿಸ್ಬಿಟ್ಟಿದ್ದೀರಾ, ಅದು ಸ್ವಲ್ಪ ಹೇಳಕ್ಕೆ ಫಂಬಲ್ ಆಗಿಬಿಡುತ್ತೆ. ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ ನಿಮ್ಮಿಬ್ಬರಿಗೆ ತುಂಬ ಜಗಳ, ಕೋಪ, ಆ್ಯಟಿಟ್ಯೂಡು, ವೈಬ್ಸ್ ಮ್ಯಾಚ್ ಆಗ್ತಲ್ಲ. ಬೇಸಿಕಲಿ ಹೇಳಬೇಕಂದ್ರೆ ಆಫ್ ದ ಸ್ಕ್ರೀನ್ ಹೆಂಗೆ ಇಬ್ರು? ನಾವಿಬ್ರು ನನ್ಗನ್ಸಂಗೆ ಇವರು ಜಾಸ್ತಿ ಮಾತಾಡಲ್ಲ, ನಾಚ್ಕೊಂತ ಇದ್ದಾರಪ್ಪ, ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ. ಆ್ಯಕ್ಚುಲಿ ಅವರು ಜಾಸ್ತಿ ಮಾತಾಡಲ್ಲ, ನಾನು ಜಾಸ್ತಿ ಮಾತಾಡಲ್ಲ. ಬಂದ ತಕ್ಷಣ ಹಾಯ್ ಅಂತಾರೆ, ನಾನು ಹಾಯ್ ಅಂತೀನಿ. ಊಟ ಆಯ್ತಾ, ತಿಂಡಿ ಆಯ್ತಾ. ಇಂಟ್ರೋವರ್ಟ್. ಆಮೇಲಿಂದ ಸೀನ್ ರಿಲೇಟೆಡ್ ಏನಾದರೂ ಒಟ್ಟಿಗೆ ಸೀನ್ಸ್ ಮಾಡಂಗಿದ್ರೆ ಸೀನ್ ರಿಲೇಟೆಡ್ ಏನಾದರೂ ಮಾತಾಡ್ತೀವಿ ಅಷ್ಟೇ. ಅವ್ರು ನನಗೆ ಎಂಕರೇಜ್ ಮಾಡ್ತಾರೆ, ನಾನು ಅವ್ರಿಗೆ ಎಂಕರೇಜ್ ಮಾಡ್ತೀವಿ, ಯು ಆರ್ ಡೂಯಿಂಗ್ ಅ ಗುಡ್ ಜಾಬ್ ಅಂತ. ಆ ಥರ ಮಾತುಕತೆ ನಡೀತಾ ಇರುತ್ತೆ. ಈಗ ನೀವು ಸೀರಿಯಲ್ ಮಾಡ್ತಿರ್ತೀರಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಸೀರಿಯಲ್ ಕಂಟೆಂಟ್ ಬಗ್ಗೆನೇ ತುಂಬ ಚರ್ಚೆ ಆಗ್ತಾ ಇರುತ್ತೆ. ಆ ಥರದ ವೀಡಿಯೋಸ್ ಏನಾದರೂ ನೋಡ್ತೀರಾ ನೀವು? ರಿವ್ಯೂ ಕೊಡ್ತಾರೆ ಕೂತು, ಆ ಥರದ್ದು ಯಾವುದಾದ್ರು ಬೆಸ್ಟ್ ಕಮೆಂಟ್, ಬೆಸ್ಟ್ ರಿವ್ಯೂ ಆ ಥರದ್ದು ಯಾವುದಾದ್ರು? ಹಾಂ, ಅಂದರೆ ರೀಲ್ಸ್ ಎಲ್ಲ ಮಾಡ್ತಿರ್ತಾರೆ. ಇವಾಗ ಸ್ಟಾರ್ಟಿಂಗ್ ಪ್ರೋಮೋ ಬಂದಾಗ ಏನೋ
ತಮ್ಮ ಪ್ರೀತಿಸಿದ ಹುಡುಗಿನ ಅಣ್ಣಂಗೆ ಮದುವೆ ಮಾಡಿಸ್ತಾ ಇದ್ದಾರೆ ಅಂತೆಲ್ಲ ಕಾನ್ಸೆಪ್ಟೇ ಶಾಕಿಂಗ್ ಆಗಿದೆ. ಕಾಮಿಡಿ ಥರ ರೀಲ್ ಮಾಡಿದ್ರು. ಆಮೇಲಿಂದ ಇವಾಗ ತಿಲಕ್ ಡೆತ್ ಎಪಿಸೋಡ್ ಆದಮೇಲಿಂದ ಹಿಂಗೆ ತುಂಬ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದೀವಿ, ಅಳ್ತಾ ಇದ್ದೀವಿ ನಿಜವಾಗ್ಲೂ, ಅಂದರೆ ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಅದು ನಿಜವಾಗ್ಲೂ ನಡೆದಿದ್ಯೇನೋ ಅಂತೆಲ್ಲ ಅನ್ನಿಸ್ತಾ ಇದೆ ನಮಗೆ ಅಂತೆಲ್ಲ ರೀಲ್ ಮಾಡ್ತಾ ಇದ್ದಾರೆ, ಕಮೆಂಟ್ಸಲ್ಲೆಲ್ಲ ಹಾಕ್ತಾ ಇದ್ದಾರೆ. ಸೊ ಅದನ್ನೆಲ್ಲ ನೋಡಿ ಅಂದರೆ ಎಷ್ಟು ಇನ್ವಾಲ್ವ್ಮೆಂಟಿಂದ ನಮ್ಮ ಸೀರಿಯಲ್ನ ನೋಡ್ತಾ ಇದ್ದಾರೆ ಅಂತ ಖುಷಿ ಆಗುತ್ತೆ. ಏನು ಹೇಳ್ತೀರಾ, ನಿಮ್ಮಿಂದ ಜನ ಮಾನಸಿಕ ಆಗ್ತಿದ್ದಾರೆ? ಆ್ಯಕ್ಚುಲಿ ಅಣ್ಣಯ್ಯ ತಮ್ಮಯ್ಯ ಬಾಂಡಿಂಗ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ. ಲೈಕ್ ಅದು ಹಾಸ್ಪಿಟಲ್ ಸೀನ್ ಆಗಿರೋದ್ರಿಂದ ಅದನ್ನು ನೋಡ್ಬಿಟ್ಟು ಎಷ್ಟೋ ಜನ ನಾವು ಕೂತ್ಕೊ ಅಳ್ತಾ ಇದ್ವಿ. ಇನ್ನೂ ಅದು ಪ್ರೋಮೋ ಇನ್ನೊಂದು ಬರ್ತಾ ಇದ್ದಂಗೆ ಜನ ಹಾಕಬೇಡಿ ಇದನ್ನು ಅಡ್ಮೇನ್, ನಮಗೆ ಅಳು ತಡೆಯೋಕ್ಕಾಗಲ್ಲ ಇದನ್ನ ನೋಡಿದ್ರೆ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಕನೆಕ್ಟ್ ಆಗಿದ್ದಾರೆ. ಸೊ ಯಾ ವರ್ತ್ ಆಲ್ ದ ಎಫರ್ಟ್ ಅಂತ ಹೇಳ್ಬೋದು, ಅಷ್ಟು ಕಷ್ಟಪಟ್ಟಿದ್ದಕ್ಕೂ. ಇನ್ಫ್ಯಾಕ್ಟ್ ನಾವೇ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ರೂ ಪ್ರೋಮೋ ನೋಡಿದಾಗ ಆಮೇಲಿಂದ ಎಪಿಸೋಡ್ ನೋಡಿದಾಗ ನಮಗೆ ಅಳು ಬಂತು. ನಾನು ಅಪ್ಪ ಅಮ್ಮನ ಜೊತೆ ಕುತ್ಕೊಂಡು ಎಪಿಸೋಡ್ ನೋಡುವಾಗ 3 ಜನನೂ ಅಳ್ತಾ ಇದ್ವಿ. ಆ ಎಪಿಸೋಡ್ ಕಂಟಿನ್ಯೂಸ್ ಲಾಸ್ಟ್ 3 ಎಪಿಸೋಡ್ಸ್ ಏನಿದೆ ಫುಲ್ಲು ತುಂಬ ಎಮೋಷ್ನಲ್ ಆಗಿದೆ. ಆ್ಯಕ್ಟ್ ಮಾಡಿರೋರಿಗೆ ಅಳು ಬರ್ತಿದೆ ಅಂತಂದರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಎಪಿಸೋಡ್. ಹೌದು, ನೋಡಿದವರೆಲ್ಲ ಯಾಕೆ ಹಿಂಗೆ ತಿಲಕನ ಯಾಕೆ ಕೊಂದ್ರು ಅಂತಲೇ ಹೇಳ್ತಾ ಇದ್ದಾರೆ. ಪವಿತ್ರ ಬಂಧನ ಸೀರಿಯಲ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕಾನ್ಸೆಪ್ಟ್ ಒಂಚೂರು ಸ್ಟಾರ್ಟಿಂಗಲ್ಲಿ ಶಾಕಿಂಗ್ ಅನಿಸಿದ್ರು ಕೂಡ, ಅಂದರೆ ತಮ್ಮನ ಲವ್ವರನ್ನು ಅಣ್ಣ ಮದುವೆ ಆಗೋದು, ಬಟ್ ಸ್ಟಿಲ್ ಜನ ಅದನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ. ದೇವ್ ಅನ್ನೋ ಕ್ಯಾರೆಕ್ಟರ್ ನಮ್ಮ ಲೈಫಲ್ಲಿ ಇರಬೇಕು ಅಂತ, ಪವಿತ್ರ ಅನ್ನೋಂಥ ಸ್ಟ್ರಾಂಗ್ ಹುಡುಗಿ ಆ ಸ್ಟ್ರಾಂಗ್ನೆಸ್ ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಬರಬೇಕು ಅಂತ ಈ ಸೀರಿಯಲ್ಗೆ ಆದಷ್ಟು ಇನ್ನಷ್ಟು ಸಕ್ಸಸ್ ಸಿಗಲಿ ಅಂತ ನಿಮ್ಗೆ ವಿಶ್ ಮಾಡ್ತಾ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಷನ್ ನೋಡಿ, ಸೀರಿಯಲಲ್ಲಿ ಮನೆ ಹಾಳು ಕೆಲಸ ಮಾಡಿಬಿಟ್ಟು ಇಲ್ಲಿ ಎಷ್ಟು ತಮಾಷೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಲ್ಲ, ಇಲ್ಲಿ ನನ್ನ ಜೊತೆ ಈ ಪವಿತ್ರ ಬಂಧನ ಸೀರಿಯಲ್ನ ವಿಲ್ಲನ್ ಇದ್ದಾರೆ. ನನಗಂತೂ ಅವ್ರಿಗೆ ನಿಮ್ಮ ಕಡೆಯಿಂದ ಬೈಬೇಕು ಅಂತ ಅನ್ನಿಸ್ತಾ ಇದೆ, ಹಾಗಾಗಿ ನಾನು ಬೈದು ಬಿಡ್ತೀನಿ. ನಿಮ್ಗೇನಾದರೂ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನನಗಲ್ಲ, ನಿಮ್ಗೆ ಕೇಳಿದ ಪ್ರಶ್ನೆ. ನಿಮಗೆ ಇಬ್ರು ಒಂದೇ ಥರ ಇದ್ದೀರಲ್ಲ ಈಗ. ಮೇಡಮ್, ಮಾನ ಮರ್ಯಾದೆ ನಾಚಿಕೆ ಎಲ್ಲ ಇದೆ. ಎಲ್ಲ ಇದೆ, ಇಲ್ಲಿಲ್ಲ ಅಷ್ಟೇ. ಸೀರಿಯಲ್ ಕ್ಯಾರೆಕ್ಟ್ರಲ್ಲಿ ಇಲ್ಲ. ವಿಲನ್ಸ್ನ ಅಲ್ವಾ ಜಾಸ್ತಿ ಇಷ್ಟಪಡೋದು ಜನ. ನಾನಂತೂ ಇಷ್ಟಪಡ್ತಲ್ಲಪ್ಪ. ನೀವೇನಾದರೂ ಇಷ್ಟಪಡ್ತಾ ಇದ್ದೀರಾ? ನನ್ಗೆ ವಜ್ರಮುನಿ ಅವರು ಅಂದರೆ ತುಂಬ ಇಷ್ಟ. ಆ ಥರ ಕ್ಯಾರೆಕ್ಟರ್ ಇಷ್ಟ. ಆದರೆ ಈ ಥರ ಒಂದು ಹೆಣ್ಮಗುಗೆ ಮದುವೆ ಅಂದರೆ ಇಷ್ಟ ಇಲ್ಲ, ಆದ್ರೂ ಮದುವೆ ಗಂಡನ್ ಕೊಲೆ ಮಾಡ್ತೀರಾ ಅಂತಂದ್ರೆ ಏನಕ್ಕೆ ಗೊತ್ತಾ ಇದು ಹಿಂಗಿರೋದು? ನೆಕ್ಸ್ಟು ಪವಿತ್ರಂಗೆ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗುತ್ತೆ. ಹಾಗಾಗಿ ದೇವರು ನಮ್ಮಂಥವ್ರನ್ನ ಹಿಂಗೆ ಬಿಟ್ಟಿದ್ದಾನೆ ಅಷ್ಟೇ. ನಾವು ಒಳ್ಳೆಯವರಲ್ವಾ, ಅದಕ್ಕೆ. ಯಾರು ನಾವು ಒಂಚೂರು ಅಲ್ಲಿ ನೋಡ್ಕೊಂಡು ಹೇಳಿ. ನಾವು ಇವರು ತುಂಬಾ ಒಳ್ಳೆಯವರು ಸೀರಿಯಲ್ ಅಲ್ಲಿ. ತುಂಬಾ ಒಳ್ಳೆಯವರು. ಅಪ್ಪ ನೀವು ಪವಿತ್ರ ನಿಮ್ಮ ಅತ್ತೆ ಮಗಳ ತಾನೆ, ಚಿಕ್ಕ ವಯಸ್ಸಿಂದ ನೋಡಿರ್ತೀರ ತಾನೆ. ಚಿಕ್ಕ ವಯಸ್ಸಿಂದ ಪಟಾಯಿಸ್ಕೊಳಕ್ ಆಗ್ತಾ ಇರೋದು, ಅವ್ರು ಇನ್ನೊಬ್ರನ್ನ ಯಾರೋ ಲವ್ ಮಾಡಿ ಮದುವೆ ಆಗಿ ಹೋಗೋ ಟೈಮಲ್ಲಿ ಯಾಕೆ ನಿಮ್ಗೆ ಇಂಥ ದುರ್ಬುದ್ಧಿ? ಟ್ರೈ ಮಾಡ್ತಾ ಇದ್ರೆ ಏನು ಮಾಡೋದು, ಸಿಗ್ತಾ ಇರಲಿಲ್ಲ. ಹುಡುಗರು ಬುದ್ಧಿ ಏನು ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಇವಾಗ ಪುಷ್ ಮಾಡ್ತಿದ್ದೀರಲ್ವಾ ನಿಮ್ಮ ಮಗನ ಪವಿತ್ರನ ಮದುವೆ ಆಗು ಅಂತ. ಮುಂಚೆನೆ ನೋಡಪ್ಪ, ಇವಳು ನಿಮ್ಮ ಅತ್ತೆ ಮಗಳು, ಇವಳು ಗಂಡ ಹೆಂಡತಿ ಮನೇಲೆಲ್ಲ ಹೇಳ್ತಾರಲ್ವಾ, ಇವಳು ನಿನ್ ಗಂಡ ನಿನ್ ಹೆಂಡತಿ ಅಂತೆಲ್ಲ ಮಾತಾಡ್ತಾರೆ. ಹಂಗೆ ಹೇಳ್ಕೊಡ್ಬೇಕಿತ್ತು. ಹೇಳ್ಬೋದಾಗಿತ್ತು ಮೇಡಮ್, ಬಟ್ ನಮ್ಮ ಮಗಂಗೆ ತುಂಬಾ ಒಳ್ಳೊಳ್ಳೆ ಕಲ್ಯಾಣ ಗುಣಗಳೆಲ್ಲ ಇದಾವೆ. ಅದೆಲ್ಲ ಚೂರು ಪವಿತ್ರ ಗೊತ್ತು. ಹಾಗಾಗಿ ನಾವು ಡೈರೆಕ್ಟಾಗಿ ಅತ್ತಿನಿಗೆ ಮದುವೆ ಅಂತ ಅವಳು ಬರೋದಿಲ್ಲ, ನಮ್ಮ ಮಗನೂ ಬಿಡೋದಿಲ್ಲ. ಹಾಗಾಗಿ ಈ ಥರದ್ದು ಶಾರ್ಟ್ಕಟ್ಟಲ್ಲಿ ಹೋಗಿ ಮದುವೆ ಮಾಡಿಸಿ ಮನೆ ಹಾಳು ಬುದ್ಧಿ ಎಲ್ಲ ಮಾಡಿ ಆಡಿಯನ್ಸ್ ಕೈಲೆಲ್ಲ ಆಡಿಯನ್ಸ್ ಕೈಲೆಲ್ಲ ಒಂದಷ್ಟು ಶಾಪ್ ಎಲ್ಲ ಹಾಕಿಸ್ಕೊಂಡು ಮದುವೆ ಆಗ್ತಾ ಇದೀವಿ. ನೀವು ಮದುವೆ ಆಗ್ತೀರಾ ಆಗಲ್ವಾ? ನೋಡ್ತಾರೆ ಜನ. ಎಷ್ಟು ಸಭ್ಯವಾಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಿಯಲ್ ಕ್ಯಾರೆಕ್ಟರ್ಗೂ ಇಲ್ಲೇ ನಡ್ಕೊಂತ ಇರೋದಕ್ಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈಗ ನಿಮ್ಮಮ್ಮ ಹೇಳ್ತಾ ಇದ್ರು ತುಂಬಾ ಒಳ್ಳೆ ಕಲ್ಯಾಣ ಗುಣಗಳಿದೆ ಅಂತ, ಒಂದೆರಡು ಹೇಳ್ಬೋದಾ? ಏನಿಲ್ಲ, ಬೇಡ ಅನ್ಸುತ್ತೆ. ಕ್ಯಾಮ್ರಾ ಮುಂದೆ ಹೇಳಕ್ ಆಗ್ತಿರೋಂಥ ಒಳ್ಳೆ ಗುಣ. ಹೌದು, ತುಂಬಾ ತುಂಬಾ ಒಳ್ಳೊಳ್ಳೆ ಕಲ್ಯಾಣ ಗುಣಗಳಿದೆ. ಓಕೆ, ನಿಜ ಜೀವನದಲ್ಲಿ ಮದುವೆ ಆಗಿದ್ರು ಸೀರಿಯಲ್ ಅಲ್ಲಾದ್ರೂ ಒಂಚೂರು ಅದನ್ನ ಕ್ವಾಲಿಟೀಸ್ ಅನ್ನ ಕಲ್ತ್ಕೋಬೇಕಿತ್ತು. ನೀವು ಹಿಂಗ್ ಮಾಡಬಾರ್ದು ಅಂತ. ಇವ್ರ ಅಪ್ಪನ ನೋಡಿ ಅಟ್ಲೀಸ್ಟ್. ಹೌದು, ಕಲಿಬೇಕು ಅವರು. ನಮ್ಮಪ್ಪ ಪಾಪ, ಇವ್ರ ತರ ಬುದ್ಧಿ ನಂಗೆ ಬಂದಿರೋದು, ಏನ್ ಮಾಡೋಣ? ಅಪ್ಪ ಪಾಪ, ಅಮ್ಮ ಪಾಪಿನ ಪಾಪಿ. ನೋಡಿ, ಎತ್ತ ಅಮ್ಮನ ಮುಂದೆ ಹಿಂಗೆ ಪಾಪಿ. ನಾವಿಬ್ರು ಒಂದೇ, ಏನ್ ಹೇಳಿದ್ರು ಬೇಜಾರಾಗಲ್ಲ. ಅದು ಒಂದು ಶಾವಿಗೆ ಪಾಯಸ ರೆಡಿ ಮಾಡಿಟ್ಟಿದ್ದೀನಿ. ಇಂಟರ್ವ್ಯೂ ಆದ್ಮೇಲೆ ನನ್ನ ಮಗಂಗೆ ತಿನ್ನಿಸ್ತೀನಿ. ಆದ್ರೆ ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿರ್ತೀವಿ ಅಂತ
ನೆಕ್ಸ್ಟ್ ಅದು ಸೂರ್ಯವಂಶದ ಗಸಗಸೆ ಪಾಯಸ. ಆ ಟೈಪು ತಿನ್ನಿಸ್ತೀನಿ ಮಗಂಗೆ. ಕಾದಿದೆ ಗಸಗಸೆ ಪಾಯಸ. ಹುಷಾರು, ಅಮ್ಮ ಕೊಡೋ ಪಾಯಸನೂ ಸೇಫ್ ಅಲ್ಲ ಹಂಗಿದ್ರೆ. ಹೌದು, ಡೇಂಜರ್ ಅನಿಸ್ತಾ ಇದೆ ಇವಾಗ. ಈಗ ನೀವು ಇಷ್ಟೊಂದೆಲ್ಲ ಪ್ಲಾನ್ ಮಾಡಿಬಿಟ್ಟು ಮದುವೆ ಗಂಡನ ಸಾಯಿಸ್ಬಿಟ್ಟು ನೀವು ಗಂಡಾಗಿ ಬಂದು ನಿಂತಿದ್ದೀರಾ, ಅನ್ಸುತ್ತಾ ಪವಿತ್ರ ಸಿಗ್ತಾರೆ ನಿಮಗೆ ಅಂತ? ಅನ್ಸುತ್ತೆ ಸ್ವಲ್ಪ. ಇದಕ್ಕೆ ನನಗೊಂದು ಡೈಲಾಗ್ ನೆನಪಾಗ್ತಾ ಇದೆ. ಓ ಭ್ರಮೆ. ನೀವೇನೇ ಹೇಳ್ತೀರಾ, ನಿಮ್ಮ ಮಗನ ಮದುವೆ ಆಗುತ್ತಾ? ಆಗುತ್ತೆ ಮೇಡಮ್, ಆಗುತ್ತೆ. ನೀವು ಜಸ್ಟ್ ನಿಮ್ಮ ಹತ್ರ ಮಾತಾಡೋಕ್ಕೆ ಮುಂಚೆ 1/2 hour ಬ್ಯಾಕ್ ನಾವು ಕೌಡೆ ಶಾಸ್ತ್ರ ಹಾಕಿ ಕೇಳಿದ್ದೀವಿ. ಹ್ಞೂ ಆಗುತ್ತೆ ಅಂದಿದ್ದಾರೆ. ನೋಡೋಣ, ಡೈರೆಕ್ಟ್ರ್ ಡಿಸೈಡ್ ಮಾಡ್ತಾರೋ. ಗಿಣಿ ಶಾಸ್ತ್ರ ಏನು ಕೇಳಿಲ್ವಾ? ಗಿಣಿನ ಇವಾಗ ಅವೆಲ್ಲ ಮಾಡೋಂಗಿಲ್ವಲ್ಲ, ಬ್ಯಾನ್ ಆಗಿವೆಲ್ಲ. ಓಕೆ, ಯಾವ ಆ್ಯಕ್ಚುಲಿ ಗಿಡಗನ ಬಗ್ಗೆ ಗಿಣಿ ಕೇಳಬಾರ್ದು. ಪಾಯಿಂಟ್ ಅಲ್ಲ, ನನಗೆ ನಾನು ಸ್ಟಾರ್ಟಿಂಗಲ್ಲಿ ಬೈದಿದ್ದಕ್ಕೆ ಏನೂ ತಪ್ಪಿಲ್ಲ ಅಂತ ನನಗೀಗ ಅನಿಸ್ತದೆ. ಯಾಕಂದರೆ ಜನ್ಮ ಕೊಟ್ಟ ತಾಯಿನೇ ಗಿಡಗ ಅಂತೆಲ್ಲ ಬೈತಾ ಇದ್ದಾರೆ ಅಂದರೆ ನಾನು ಮಾನ ಮರ್ಯಾದೆ ಮಾತಾಡಿದ್ರಲ್ಲಿ ತಪ್ಪೇ ಇಲ್ಲ. ಆಯ್ತು ಅಲ್ವಾ? ಹೌದು, ತಾಯಿನ ನಂಬಾರ್ದು ಅಂತ ಅಂದ್ರಲ್ಲ, ಅದಕ್ಕೆ ಇದು ರಿವೆಂಜ್, ಪಗ. ಗಿಡ್ಗ ರಣಹದ್ದು ಇದು. ತಾಯಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿ. ಓಕೆ, ಈಗ ಸೀರಿಯಲ್ನಲ್ಲಿ ನಿಮ್ಮ ಕ್ಯಾರೆಕ್ಟರ್ನ ನೋಡ್ತಾ ಇದ್ರೆ ಬಹುಶಃ ಬಂದು ಕೊಂದೇ ಬಿಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ತಿಲಕ್ ಅನ್ನೋ ಕ್ಯಾರೆಕ್ಟರ್ ಅಷ್ಟು ಇಷ್ಟ ಆಗಿತ್ತು ಜನರಿಗೆ. ಎಲ್ಲರೂ ಹೆಂಗೆ ರೀಲ್ಸ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ, ಹೆಂಗ್ ಸಾಯ್ಸಕ್ ಸಾಧ್ಯ, ನಾವೊಂಥರ ಫುಲ್ ಡಿಪ್ರೆಸ್ ಆಗಿಬಿಟ್ಟಿದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಕ್ಯಾರೆಕ್ಟರ್ ಅಷ್ಟು ರೀಚ್ ಆಗಿತ್ತು. ಇವಾಗ ಫೈನಲಿ ಕೊಂದು ಬಿಟ್ಟಿದ್ದೀರಾ, ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ? ವಾಟ್ ನೆಕ್ಸ್ಟ್? ಅದೇ ಪವಿತ್ರನ ಮದುವೆ ಆಗೋದು. ಮತ್ತದೇ ಭ್ರಮೇಲ್ ಮಾತಾಡ್ತಾ ಇದ್ದಾರೆ. ಆ ಭ್ರಮೇಲ್ ಇದ್ದಾರೆ. ಆಕ್ಚುಲಿ ದೇವು ತಾಳಿ ಕಟ್ಟಿರೋ ಸೀನ್ ನಾವು ಆಲ್ರೆಡಿ ನೋಡಿದೀವಿ, ಆದ್ರೂ ಅದೇ ಭ್ರಮೇಲ್ ಮಾತಾಡ್ತಾರೆ. ನೋಡಿದ್ರಾ? ಒಳ್ಳೆ ತಾಯಿ ಮತ್ತೆ ಮಗ, ನನಗೆ ತುಂಬಾ ಖತರ್ನಾಕ್ ಕಿರಾತಕ ಅಮ್ಮ ಮಗ ನನಗೆ ಸಿಕ್ಕಿದೆ ಅಂತ ತೋರ್ಪಡಿಸ್ಕೊಳ್ಳೋದಿಲ್ಲ ನಾವು. ನೋಡೋದಕ್ಕೆ ಮಾತ್ರ ತುಂಬಾ ಸಾಫ್ಟ್. ಅಲ್ಲಿರೋರ್ಗೆ ಯಾರು ಗೊತ್ತಾಗುತ್ತೆ ಕೇಳಿ, ಬೇರೆ ಆರ್ಟಿಸ್ಟ್ಗಳನ್ನ, ಅದೇ ಬೇರೆ ಮೆಂಬರ್ಸ್ ಆಫ್ ಇದನ್ನ ನೋಡೋರಿಗೆ ಅಷ್ಟೇ ಅನ್ಸುತ್ತೆ. ನೀವ್ ಅನ್ಕೊಳ್ತೀರಾ ಗೊತ್ತಾಗ್ತಾ ಇಲ್ಲ ಅಂತ, ಬಟ್ ನಾವೆಲ್ಲ ನೋಡ್ತಾ ಇದೀವಿ. ನಿಮ್ಗೆ ಅನ್ನಿಸ್ತಾ ಇದೆಯಾ? ಇಲ್ಲಿ ನೋಡಿ, ಒಂಚೂರು ಝೂಮ್ ಹಾಕಿ ಅವರ ಎಕ್ಸ್ಪ್ರೆಷನ್ ನೋಡಿ. ಇಲ್ಲ, ಸಂಬಂಧನೇ ಇಲ್ಲ, ಹಂಗಿದೆ. ಸ್ಟಾರ್ಟಿಂಗಲ್ಲಿ ವೀಕ್ಷಕರೇ ನಾನು ಬೈದೆ, ಕ್ಯಾರೆಕ್ಟರ್ಗೋಸ್ಕರ ಇಬ್ರಿಗೂ ಬೈದೆ, ಆದರೆ ಪಾಪ ನಿಜವಾಗ್ಲೂ ಪಾಪ ಇದ್ದಾರೆ. ತುಂಬಾ ನೀವು ನಮಗೆ ನವರಸ ಆ ರಸ ಈ ರಸ ಮನೆಗೆ ಕಳಿಸ್ಬಿಡ್ತಾರೆ. ಏನಿಲ್ಲ, ಕಳಿಸ್ಬೇಡ್ರಿ ಇವ್ರು ನಮ್ಮ ಮನೆಗೆ. ಪಾಪ. ಓಕೆ, ಇವರಿಬ್ರು ತುಂಬಾ ಪಾಪ ಇದ್ದಾರೆ. ರಿಯಲ್ ಲೈಫಲ್ಲಿ. ಹೌದು. ಇನ್ನು ಇವ್ರ ಜೊತೆ ನಾನು ಸೀರಿಯಲಲ್ಲಿ ಮನೆ ಹಾಳರ ಜೊತೆ ಮಾತಾಡಿದ್ದಾಯ್ತು. ಇನ್ನು ಮನೆ ಉದ್ಧಾರ ಮಾಡೋರ ಜೊತೆ ಮಾತಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಜೊತೆ ಮಾತಾಡೋದು. ಥ್ಯಾಂಕ್ ಯು ನಿಮಗೂ. ವೀಕ್ಷಕರೇ, ನನ್ನ ಜೊತೆ ಈಗ ಪವಿತ್ರ ಬಂಧನ ಧಾರಾವಾಹಿಯ ಹಿರಿಯ ಕಲಾವಿದರು ಹಾಗೂ ರಂಗಭೂಮಿ ಕಲಾವಿದರು ನನ್ನ ಜೊತೆಗಿದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಪವಿತ್ರ ಬಂಧನ ಧಾರಾವಾಹಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬರ ಮನದಲ್ಲೂ ಕೂಡ ಈ ಧಾರಾವಾಹಿ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು. ಈ ಧಾರಾವಾಹಿಯಲ್ಲಿ ನಿಮ್ಮಿಬ್ಬರ ಪಾತ್ರ ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಹಿರಿಯರು, ನಮ್ಮ ಮನೆಯಲ್ಲೂ ಈ ಥರದ ಹಿರಿಯರು ಬೇಕು ಈಗಿನ ಜನರೇಷನಲ್ಲಿ ಅನ್ನೋ ಮಾತು ಬರ್ತಾ ಇದೆ. ಸೊ ಏನು ಹೇಳ್ತೀರಾ ಸರ್? ಪವಿತ್ರ ಬಂಧನ ಹೆಸರೇ ಚೆನ್ನಾಗಿದೆ. ನೀವು ಹೇಳಿದಂಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ಹತ್ರ 38 ವರ್ಷ ನಾನು ನಿರ್ದೇಶಕನಾಗಿ ಈಗಲೂ ನಿರ್ದೇಶನ ಮಾಡ್ತಾಯಿದ್ದೀನಿ. ಸೀರಿಯಲ್ನಲ್ಲಿ ನಾನು ಜಾಸ್ತಿ ಕಾಣಿಸ್ಕೊಡ್ಲಿಲ್ಲ. ಗೃಹಲಕ್ಷ್ಮಿಯಲ್ಲಿ ಶಿಡಿ ಬಾಬಾ ಪಾತ್ರವನ್ನು ಮಾಡಿದ್ದೀನಿ. ರಾಮಾಚಾರ್ಯಲ್ಲಿ ಒಂದಿನ ಬಾಬಾ ಪಾತ್ರ ಮಾಡಿದ್ದೀನಿ. ಬಿಟ್ಟರೆ ಕಿರುತೆರೆಯಲ್ಲಿ ಪರಿಚಯ ಇಲ್ಲ, ಮಾಡಲಿಲ್ಲ. ಏನೋ ನಮ್ಮ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ನಮ್ಮ ಮಧು ಅವ್ರು ಕೇಳಿದ ತಕ್ಷಣ ನಾನು ಒಪ್ಕೊಂಡಿದ್ದೀನಿ. ಅವ್ರ ಕ್ಯಾರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದ ವಿಧಾನ ನನಗೆ ತುಂಬ ಇಷ್ಟ ಆಯಿತು. ವಿ ಆರ್ ದೇಶ್ಮುಖ್, ಹೆಡ್ ಆಫ್ ದಿ ಫ್ಯಾಮಿಲಿ. ಸರಿ ಮಾಡೋಣ, ಒಂದು ಹೊಸ ಅನುಭವ ಹೆಂಗಿರುತ್ತೆ ನೋಡೋಣ ಅಂತ ಬಂದಿದ್ದೀನಿ ನಾನು. ಈಗ ಪವಿತ್ರ ಬಂಧನ ಧಾರಾವಾಹಿ ಬಗ್ಗೆ ಮಾತಾಡೋದೇ ಆದ್ರೂ ಈಗ ಒಂದು ತಿರುವನ್ನು ಪಡೆದುಕೊಂಡಿದೆ. ತಿಲಕ್ ಅನ್ನುವಂತಹ ಪಾತ್ರದ ಅಂತ್ಯ ಆಗಿದೆ. ಇದನ್ನು ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಒಂದು ರೀತಿ ಆಘಾತನೇ. ಸೀರಿಯಲ್ನಲ್ಲಿ ಹಿರಿ ಜೀವ ಅಂತ ನೀವು ನೋಡಿದ್ರು, ಹಿರಿಯರಾಗಿ ನೀವು ನಿಂತಿದ್ರು, ಒಂದು ಮುಂದಕ್ಕೆ ಫ್ಯೂಚರ್ ಅಂತ ಹೋಗ್ತಾ ಇದ್ದಿದ್ದು ಒಂದು ಕ್ಯಾರೆಕ್ಟರನ್ನು ಅಂತ್ಯ ಆಗಿದೆ.
ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್ ನೀವು? ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರಮ್ಮ. ಯಾಕೆ ಇಷ್ಟು ಬೇಗ ತಿಲಕನ ಸಾಯಿಸ್ಬಿಟ್ರಿ, ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು, ಹಂಗೆ ಹಿಂಗೆ ಅಂತ ಹೇಳಿ. ಆಮೇಲೆ ಸೂರಜನ ತುಂಬ ಹೊಗಳಿದ್ದಾರೆ ಎಲ್ಲರೂ. ಆ ಪಾತ್ರ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಸರ್ ಸೂರಜು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಬಟ್ ತಿಲಕನ ಸಾಯಿಸಿದ್ದು ಮಾತ್ರ ಎಲ್ಲರಿಗೂ. ನೀವು ನಿಜ ಹೇಳಬೇಕು, ನೀವು ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ. ಈ ಸೀರಿಯಲಲ್ಲಿ ನೀವೇ ಡೈರೆಕ್ಟರ್ ಆಗಿದ್ದು, ತಿಲಕ್ ಪಾತ್ರ ಅಷ್ಟೊಂದು ಮನೆ ಮಾತಾಗಿತ್ತು, ಸಾಯಿಸ್ತಾ ಇದ್ರ ಕ್ಯಾರೆಕ್ಟರನ್ನು ಇಷ್ಟು ಬೇಗ. ಅಂದರೆ ಇಲ್ಲಿ ಚಾನಲ್ ಒಂದಿರುತ್ತೆ, ಕೇವಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಸ್ಟೋರಿ ಡಿಪಾರ್ಟ್ಮೆಂಟು ಅಂತ ಇರಲ್ಲ. ಚಾನಲ್ ಏನು ಮಾಡ್ತಾರಂದರೆ ದೇ ವಿಲ್ ರೀಡ್ ಈ TRP ಅಂತ ಏನು ಹೇಳ್ತೀವಿ ನಾವು, ಈ ಜನಗಳನ್ನ ಅವರು ಎಲ್ಲ ಕಡೆ ಕಳಿಸ್ತಾ ಇರ್ತಾರೆ. ಯಾವ ಪಾತ್ರ ಇಷ್ಟಪಡ್ತಾಯಿದ್ದಾರೆ, ಯಾವ ಪಾತ್ರ ಇಷ್ಟಪಡ್ತಾ ಇಲ್ಲ. ಚಾನಲ್ ಅವರು ವರ್ಕ್ ಮಾಡ್ತಾರೆ. ಆ್ಯಕ್ಚುಲಿ ದೇ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿಸ್. ಅಂದರೆ ಯಾವಾಗಲೂ ಕುತೂಹಲ ಏನಿದೆ ಜನಗಳದ್ದು, ಆ ಕುತೂಹಲವನ್ನು ನೀವು ಬ್ರೇಕ್ ಮಾಡಿದಾಗಲೇ ನಮ್ಮ ಕತೆಗೆ ಒಂದು ಅರ್ಥ ಬರೋದು. ಈಗ ನಮ್ಮ ಕಥೆಯನ್ನು ಇನ್ನೊಬ್ಬರು ರೀಡ್ ಮಾಡೋಕ್ಕೆ ಶುರು ಮಾಡಿದ್ರೆ ನನ್ನ ಥಾಟ್ ಪ್ರೋಸೆಸ್ನ, ಅಲ್ಲಿಗೆ ನಾವು ಕಥೆಯಲ್ಲಿ ಫೇಲ್ ಆಗಿದ್ದೀವಿ ಅಂತ. ನೀವು ಏನು ನಮ್ಮಿಂದ ಅಪೇಕ್ಷೆ ಪಡ್ತಿದ್ದೀರಿ ಅದನ್ನು ನಾವು ಕೊಡಕೂಡ್ದು. ನಿಮ್ಮ ನಿರಾಶೆಯನ್ನು ಮಾಡಿದಾಗ, ನಿಮ್ಮ ನಿರೀಕ್ಷೆಗಳನ್ನು ಸುಳ್ಳು ಮಾಡಿದಾಗ, ಹುಸಿ ಮಾಡಿದಾಗ ಕತೆ ಗೆಲ್ತು, ರೈಟರ್ ಗೆದ್ದ ಅಂತ. ಇದು ನಾವ್ಯಾರೋ ಕತೆಗಾರರಲ್ಲ, ಇಲ್ಲಿ ಕತೆಗಾರರು ಬೇರೆ ಇದ್ದಾರೆ, ಟೀಮ್ ಬೇರೆ ಇದೆ. ಆ್ಯಂಡ್ ಈ ಕಥೆಯನ್ನು ಅವರು ಪೂರ್ವ ನಿಯೋಜಿತವಾಗಿ ಇದು ಹೀಗೀಗೆ ಆಗತ್ತೆ ಅಂತ ಅಂದ್ಕೊಂಡಿದ್ರು. ಎಷ್ಟು ಬೇಗ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತಗೊಂಡ್ರು ಅಷ್ಟೇ ಸರ್. ಈಗ ಈ ಸೀರಿಯಲ್ ಬಿಟ್ಟು ನೀವು ಇಷ್ಟು ವರ್ಷಗಳಲ್ಲಿ ನೀವು 100 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದೀರಾ, ನೀವು ರಂಗಭೂಮಿ ಮತ್ತು ಸಾಕಷ್ಟು ಧಾರಾವಾಹಿ ಸಿನಿಮಾ ಎಲ್ಲ ಅಭಿನಯ ಮಾಡಿದ್ದೀರಾ. ಸೊ ನಿಮ್ಮ ಈ ಜರ್ನಿ, ಈ ಎಕ್ಸ್ಪೀರಿಯನ್ಸ್ನ ಲೆಕ್ಕ ಇಟ್ಟು ಮಾತಾಡ್ತಾ ಹೋದರೆ ಧಾರಾವಾಹಿ, ಸಿನಿಮಾ, ರಂಗಭೂಮಿ 3 ಎಷ್ಟು ವಿಭಿನ್ನ ಮತ್ತು ಯಾವುದು ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ? ಹಾನೆಸ್ಟ್ ಆನ್ಸರ್ ಕೊಡಬೇಕು. ಒಂದು ಮಗುವಿನ ಚಿತ್ರವನ್ನು ಮುದ್ದು ಮಾಡೋಕ್ಕೋ, ಮಗುವಿನನ್ನೇ ಮುದ್ದು ಮಾಡೋಕ್ಕೋ ಎಷ್ಟು ವ್ಯತ್ಯಾಸ ಇದೆ? ತುಂಬ ವ್ಯತ್ಯಾಸ. ಮಗು ಜೊತೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು. ಮಗುವಿನ ಫೋಟೋ ಕೈಯಲ್ಲಿ ಇಟ್ಕೊಂಡು ಎಷ್ಟೊತ್ತು ಮುದ್ದು ಮಾಡ್ಬೋದು? 2-3 ನಿಮಿಷದ ಮೇಲೆ ಮುದ್ದು ಮಾಡಿದ್ರೆ ಫೋಟೋ ಹರಿದೋಗತ್ತೆ ಅಲ್ವಾ? ಹಾಗೇ ಇದು ನೆರಳು ಬೆಳಕು, ಕಿರುತೆರೆ ಹಿರಿತೆರೆ ಯಾವುದು ಎರಡೂ ಕೂಡ ನೆರಳು ಬೆಳಕು. ಎದುರುಗಡೆ ಇರೋನ್ ವ್ಯಕ್ತಿ ಕಾಣಲ್ಲ. ರಂಗಭೂಮಿ ಹಾಗಲ್ಲ. ರಕ್ತ ಮಾಂಸ ಹೊತ್ತಿರೋ ವ್ಯಕ್ತಿ ಅಭಿನಯಿಸ್ತಿರ್ತಾನೆ, ರಕ್ತ ಮಾಂಸ ಹೊತ್ತಿರುವ ವ್ಯಕ್ತಿ ಕೂತ್ಕೊಂಡಲ್ಲಿ ನೋಡ್ತಿರ್ತಾನೆ. ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ನೋಟಕರು ಮಾಟಕರೇ ಮಂಕುತಿಮ್ಮ ಅಂತಾರೆ. ಅವನೂ ಕೂಡ ಪಾತ್ರಧಾರಿನೇ. ನನ್ನನ್ನು ಪಾತ್ರಕ್ಕೆ ಹೊರದುಂಬಿಸೋನು, ನನ್ನಿಂದ ಪಾತ್ರವನ್ನು ಏನು ಬೇಕೋ ಅದನ್ನು ಮಾಡಿಸೋನೇ ಆ ವ್ಯಕ್ತಿ ಪ್ರೇಕ್ಷಕ. ಅವನು ಸೈಲೆಂಟಾಗಿ ಕೂತ್ಬಿಟ್ರೆ ಕಲಾವಿದ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ರಂಗಭೂಮಿ ಬೇರೆ, ಚಲನಚಿತ್ರ ಇದು ಬೇರೆ. ನಿರ್ದೇಶನ, ಅಭಿನಯ, ರಂಗಭೂಮಿ, ಧಾರಾವಾಹಿ, ಸಿನಿಮಾ, ಹೀಗೆ ನೀವು ನಡೆದು ಬಂದಂತಹ ಹಾದಿಯ ದಿನಗಳನ್ನು ಮೆಲುಕು ಹಾಕಿದ್ರಿ. ನನ್ನ ಜೊತೆ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪವಿತ್ರ ಬಂಧನ ಸೀರಿಯಲ್ ಅಲ್ಲಿ ಏನು ನಡೀತಾ ಇದೆ, ಸೀರಿಯಲ್ ಸೆಟ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.